ಹಾಯ್ ಕನ್ನಡಪದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಬಿಗ್ ನ್ಯೂಸ್, ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಥವಾ ಏನೇ ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಡೇಟ್ ಫೈನಲಿ ಅಧಿಕೃತವಾಗಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಇಲಾಖೆ ಕಡೆಯಿಂದನೇ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಕಡೆಯಿಂದನೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರುವಂಥದ್ದಾಗಿರುತ್ತೆ. ಸೊ ಈ ಒಂದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಪ್ರತಿಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ರಿಸಲ್ಟ್ಗೆ ಟೈಮ್ ಏನಿದೆ ಆಗಿದ್ರೆ ಸಂಜೆ ಅಂತೆಲ್ಲ ಸುದ್ದಿ ಆಗಿತ್ತು. ಸೊ ಆ ರೀತಿ ಸಂಜೆ ಇರೋದಿಲ್ಲ ಅಂತ ಕನ್ಫರ್ಮೇಷನ್ ಸಿಕ್ಕಿರುವಂಥದ್ದಾಗಿರುತ್ತೆ. ರಿಸಲ್ಟ್ ಯಾವಾಗಿರುತ್ತೆ ಮತ್ತೆ ಯಾವ ತರ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಅಫಿಷಿಯಲ್ ಒಂದು ಪ್ರಕಟಣೆಯಲ್ಲಿ ಏನೇನಿದೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂತೀರಾ. ಸೊ ನಾಳೆ ಅಂತೂ ರಿಸಲ್ಟ್ ಅಂತೂ ಬರ್ತಿದೆ. ಎಲ್ಲ ಅಭ್ಯರ್ಥಿಗಳಿಗೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ನಿರಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಕ್ಸಾಮ್ ಸಂದರ್ಭದಿಂದ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಗೊಂದಲಗಳು ನಿಮ್ಗಳಲ್ಲಿ ಇತ್ತು. ಸೊ ಅದನ್ನು ಕೂಡ ಕ್ಲಾರಿಫಿಕೇಶನ್ ವಿತ್ ಪ್ರೂಫ್ ಸಮೇತ ನಿಮಗೆ ಮಾಹಿತಿನ ಕೊಡ್ತಾ ಇದೀವಿ ನಿರಂತರವಾಗಿ. ಈಗಲೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ನಿರಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರೋರಾಗಿರ್ಬೋದು, ಇವರು ಹೊಸದಾಗಿ ವಿಡಿಯೋ ನೋಡ್ತಿದ್ರು ಅಂತಕ್ಕಂಥವ್ರು ಕೂಡ ಮುಂದಿನ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗ್ತಿರುತ್ತೆ, ಕಾಮನ್ ಆಗಿ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು, ಲೈಕ್ ಮುಖಾಂತರ ಸೂಚನೆ ಕೊಡಬಹುದು ಅಂತ ಹೇಳ್ತಾ, ಮತ್ತೆ ನಿಮ್ಮ ಒಂದು ರಿಸಲ್ಟ್ ಎಷ್ಟು % ಆಗ್ಬೋದು ಅಥವಾ ಏನು ಸ್ಕೋರ್ ಆಗ್ಬೋದು ಅಂತ ಅನ್ಕೊಂಡಿದ್ರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡ್ಬಂದ್ಬಿಡೋಣ ಬೇಗ. ಸೊ ಸ್ಕ್ರೀನ್ ಮುಖಾಂತರ ನಿಮಗೆ ಹಾಕಿರ್ತೀನಿ ಗಮನಿಸಬಹುದಾಗಿರುತ್ತೆ. ಮತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ. ಸೊ ಇವಾಗ ಪ್ರಮುಖವಾಗಿ ನೋಡೋದಾದ್ರೆ ನಾವೀಗ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಮಾತ್ರ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಅನೌನ್ಸ್ ಆಗುತ್ತೆ ಅಂತಕ್ಕಂಥದ್ದು, ಅದು ಫಿಕ್ಸ್ ಆಗಿರ್ಬೋದು ನೀವು ಅಂತಕ್ಕಂಥದ್ದು ಹೇಳ್ತಾ ಇದ್ವಿ. ಸೊ ಈಗ ಅಧಿಕೃತವಾಗಿ ಪ್ರಕಟಣೆ ಕೊಟ್ಟಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಇನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸ್ಕ್ರೀನ್ ಮುಖಾಂತರ ನೀವು ಗಮನಿಸ್ತಿರಲ್ಲ. ಸೊ ಏಪ್ರಿಲ್ 9, 2026 ಪ್ಲಸ್ ರಿಲೀಸ್ ಮಾಡಿರುವಂತದ್ದಾಗಿರುತ್ತೆ. ಪ್ಲಸ್ ಮೀಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ಏನಾಗಿತ್ತಲ್ಲ ಅದರ ಒಂದು ರಿಸಲ್ಟ್ ಅನ್ನ ಏಪ್ರಿಲ್ 9, 2026 3 ಗಂಟೆ ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಮಾಡ್ತೀವಿ PM ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಏಪ್ರಿಲ್ 9, 2026 ಅಂದ್ರೆ ನಾಳೆ. ಸೊ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. results.nec.in ನನ್ನ ವೆಬ್ಸೈಟ್ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಆಲ್ಸೋ ಅಂತ ಮಾಹಿತಿನ ಕೊಟ್ಟರೆ ರಿಸಲ್ಟ್ ನೋಡಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ ಏನಿರುತ್ತಲ್ಲ, ಸೊ ಅದರಲ್ಲೂ ಕೂಡ ಒಂದು ವಾಟ್ಸ್ಆಪ್ ಮುಖಾಂತರ ಅಂದ್ರೆ ಅವರು ಲಾಗಿನ್ ಮಾಡಿರ್ತಾರಲ್ಲ ಶಿಕ್ಷಕರಿಗೇನು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕಾಲೇಜಲ್ಲಿ ಏನು ಕೊಟ್ಟಿರ್ತೀರಲ್ಲ ನಂಬರ್ಗಳನ್ನ, ಅದಕ್ಕೆ ವಾಟ್ಸ್ಆಪ್ ಅಥವಾ SMS ಮುಖಾಂತರ ಕೂಡ ರಿಸಲ್ಟ್ ಅನ್ನ ಕಳಿಸ್ಕೊಡ್ತಾರೆ ಅಂತ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಈ ವರ್ಷದಲ್ಲಿ 2023 ವಿದ್ಯಾರ್ಥಿಗಳ ಫಲಿತಾಂಶ ಏನಿದೆಯಲ್ಲ ಡಿಜಿ ಲಾಕರ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೋಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಮುಂದೆ ನಾವು ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಡ್ತೀವಿ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತಿದೀವಿ. ಮತ್ತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ರಿಸಲ್ಟ್ ಆಗಿರ್ಬೋದು, ರಿಸಲ್ಟ್ ಬಂದ ನಂತರದಲ್ಲಿ ಬರ್ತಕ್ಕಂಥ ಇತರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್, ರಿವಲ್ಯೂಷನ್, ರಿಟೋಟಲಿಂಗ್ ಇತರ ಎಲ್ಲ ಮಾಹಿತಿಗಳನ್ನ ಸಿಗ್ತಿರುತ್ತೆ ಅಂತ ಹೇಳ್ತಾ, ಸೊ ಈಗ ಪ್ರಮುಖವಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಿಮ್ಮೊಂದು ರಿಸಲ್ಟ್ ಅಂತಕ್ಕಂಥದ್ದು ಬರ್ತಿದೆ ಅಂತ ಹೇಳ್ಬೋದು. ಡಿಜಿ ಲಾಕರ್ ಅಲ್ಲೂ ಕೂಡ ಹೊಸ ಒಂದು ಅವಕಾಶನ ಕೂಡ ಕೊಟ್ಟಿದ್ದಾರೆ. ಸರ್ವರ್ ಸಮಸ್ಯೆ ಎಲ್ಲ ತಪ್ಪಿಸಬೇಕು ಹಾಗೆ ಅಂತ ಈಗ ನೋಡಬೇಕು ಡಿಜಿ ಲಾಕರ್ ಅಲ್ಲಿ ಯಾವ ಸರ್ವರ್ ಸಮಸ್ಯೆ ಬರುತ್ತೋ ಇನ್ನೊಂದು ಮತ್ತೊಂದು ಅಂತ. ಬಟ್ ಸದ್ಯಕ್ಕಿರುವಂತಹ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಿಸಲ್ಟ್ ಗಾಗಿ ಕಾಯ್ತಿದ್ದಂತ ಎಲ್ಲ ಮಕ್ಕಳಿಗೆ ಏಪ್ರಿಲ್ 9, 2026 ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನ್ನ ಶಿಕ್ಷಣ ಸಚಿವರು ಅನೌನ್ಸ್ ಮಾಡ್ತಾರೆ ಅಂತ ಮಾಹಿತಿಗಳು ಸದ್ಯಕ್ಕಿರುವಂತದ್ದಾಗಿರುತ್ತೆ. ಯಾರು ಅನೌನ್ಸ್ ಮಾಡಿ ಒಟ್ಟಿನ ರಿಸಲ್ಟ್ ಬಂದರೆ ಸಾಕುವಂತ ಮಕ್ಕಳಿದ್ದೀರಾ ಎಲ್ಲ ಅಭ್ಯರ್ಥಿಗಳು ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್.